ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೇಲರ್ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ. ಸೊ ಯಾರೋ ಒಬ್ಬರು ಕೇಳಿದ್ರಿ ಏನಿದು ಅಂತ. ಸೊ ಇದು ಬಂದು ಬ್ಲ್ಯಾಕ್ ಅಗೇಟ್. ತುಂಬ ಎನರ್ಜೀಸ್ ಇರುತ್ತೆ ಅಲ್ವಾ. ಸೊ ಇದರಿಂದ ಸ್ವಲ್ಪ ನಮಗೂ ಪ್ರೊಟೆಕ್ಷನ್ ಬೇಕು ಅಂದ್ಬಿಟ್ಟು ಸೊ ಇದನ್ನು ನಾವು ನೀರಲ್ಲಿ ಹಾಕ್ತೀವಿ. ಓಕೆ, ಸೊ ಅದೇನೂ ಅಲ್ಲ, ಕ್ರಿಸ್ಟಲ್. ಬ್ಲ್ಯಾಕ್ ಅಗೇಟ್ ಅನ್ನೋ ಒಂದು ಪಿರಮಿಡ್ ಕ್ರಿಸ್ಟಲ್ ಅದು. ಸೊ ನಾವು ಕ್ರಿಸ್ಟಲ್ ಸಹ ಯೂಸ್ ಮಾಡ್ಬೋದು, ಫ್ಲವರ್ಸ್ ಯೂಸ್ ಮಾಡ್ಬೋದು. ಯಾರೆಲ್ಲ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಕಲ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ಯಾರೆಲ್ಲ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಯು ಕ್ಯಾನ್ ಜಾಯ್ನ್ ಅ ವೆಬಿನಾರ್. ಭಾನುವಾರ ಬಂದು ಒಂದು ವೆಬಿನಾರ್ ಇದೆ, ಹೌ ಟು ಅಟ್ರ್ಯಾಕ್ಟ್ ಯುವರ್ ಎಕ್ಸ್, ಅಥವಾ ನಿಮ್ಮ ಪಾಸ್ಟ್ನಲ್ಲಿ ಇದ್ದವ್ರನ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕಂತ ಆಗಿರ್ಬೋದು, ಅಥವಾ ಒಂದು ಸ್ಪೆಸಿಫಿಕ್ ಪರ್ಸನ್ ಸಿಂಗಲ್ ಸಹ ಇದಕ್ಕೆ ಜಾಯ್ನ್ ಆಗ್ಬೋದು. ನನಗೆ ಯಾವುದೇ ಸೋಲ್ಮೇಟ್ ಇಲ್ಲ ಅಥವಾ ನನಗೆ ಯಾವುದೇ ಲವ್ ಇಲ್ಲ, ಒಂದು ರೈಟ್ ಪಾರ್ಟ್ನರ್ನ ನೀವು ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಸೊ ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಆ್ಯಂಡ್ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕು, ನಿಮಗೆ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಹೀಲಿಂಗ್ ಅಂತ ಬಂದಾಗ ಇದು ಎಲ್ಲರಿಗೂ ಸಿಗೋ ಅಂಥದ್ದಲ್ಲ. ಬಿಕಾಸ್ ಯೂನಿವರ್ಸ್ ನಿಮ್ಮನ್ನು ಚೂಸ್ ಮಾಡಿದಾಗ ಮಾತ್ರ ನೀವು ಹೀಲಿಂಗ್ ತೊಗೊಳಕ್ಕೆ ಒಂದು ಅರ್ಹತೆ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯೂನಿವರ್ಸ್ ನಿಮ್ಮನ್ನು ಚೂಸ್ ಮಾಡಿರ್ತಾರೆ. ನಿಮಗೆ ಇಂಟ್ಯೂಷನ್ಸ್ ಬರ್ತಾಯಿದ್ರೆ ನಾನು ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ಅಂತ. ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕು, ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬಂದು ನಿಮಗೆ ಎಲ್ಲ ಸಹ ಪೇಯ್ಡ್ ಇರುತ್ತೆ, ಓಕೆನಾ. ಸೊ ಮತ್ತೆ ಅಲ್ಲಿ ವಿಡಿಯೋ ಮಾಡಿ ಕಳಿಸಿ ಅಂತ ಕೇಳಬೇಡಿ. ವೀಡಿಯೋಸ್ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಏನು ಅಪ್ಲೋಡ್ ಮಾಡ್ತೀನಿ ಅದು ಬಂದು ವೀಡಿಯೋಸ್ ಆಗಿರುತ್ತೆ. ಸೊ ನೀವು ಅದರಲ್ಲಿ ನೋಡ್ಕೊಳ್ಬಹುದು. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಏನು ಬೇಕು, ನಿಮ್ಮ ಸಿಚುವೇಶನ್ಗೆ ನಿಮ್ಗೆ ಏನು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಇವಾಗ ಒಬ್ಬರ ಲೈಫ್ ಅಂತ ಬಂದಾಗ ಅವ್ರ ಲೈಫಲ್ಲಿ ಅವ್ರಿಗೆ ಏನು ಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಓಕೆನಾ. ಆ್ಯಂಡ್ ಫೈನ್, ಯಾರಿಗೆಲ್ಲ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಕಲ್ತ್ಕೊಳ್ಬೇಕು, ಯು ಕ್ಯಾನ್ ಡೆಫಿನೆಟ್ಲಿ ಜಾಯ್ನ್. ನಿಮ್ಮ ಕರಿಯರ್ನ ನೀವು ಸ್ಟಾರ್ಟ್ ಮಾಡಬಹುದು. ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು, ಮನಿ ಕಾಯಿನ್ ಎಲ್ಲವೂ ಸಹ ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ನಿಮ್ಮ ಒಂದು ಹೆಸರಿಗೆ ಎನರ್ಜೈಸ್ಡ್ ಆಗಿ ಕಳಿಸೋ ಅಂಥದ್ದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ತೊಗೊಳ್ಬೇಕು, ನಾನು ಬ್ರೇಸ್ಲೆಟ್ಸ್ ತೊಗೊಳ್ಬೇಕು ಅಂತ, ಸೊ ಯು ಕ್ಯಾನ್ ಪರ್ಚೇಸ್. ಸೊ ತುಂಬ ಲೆಂತ್ ಆಯಿತು ಅನಿಸುತ್ತೆ ಇಂಟ್ರೋ. ಸೊ ಫೈನ್, ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ನೋಡೋಣ. ಸೊ ಒಂದು ನಿಮಿಷ. ಓಕೆ, ಸೊ ಕ್ಯಾಂಡಲ್ ವ್ಯಾಕ್ಸ್ ಬೀಳ್ತಾ ಹೋಗಲಿ. ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ತುಂಬ ಸ್ಟ್ರಾಂಗ್ ಆಗಿ ಇದೆ ಥರ್ಡ್ ಪಾರ್ಟಿ ಎನರ್ಜಿ. ಸೊ ನಿಮ್ಮ ಪರ್ಸನ್ ಅವರ ಒಂದು ಮಾತು ಕೇಳಿರ್ಬೋದು. ಇಲ್ಲಿ ಮೂರನೇ ವ್ಯಕ್ತಿಯಿಂದ ಈ ಸಂಬಂಧ ಹಾಳಾಗಿರೋದು ಹೆಚ್ಚು ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಸೊ ನೀವು ಆ ಮೂರನೇ ವ್ಯಕ್ತಿನ ಇಲ್ಲಿ ಕೆಲವ್ರ ಲೈಫಲ್ಲಿ ತುಂಬ ನಂಬಿದ್ರಿ, ಅವರು ನಿಮ್ಮ ಲೈಫ್ಗೆ ಒಳ್ಳೇದು ಮಾಡ್ತಾರೆ ಅಂತ. ಆ್ಯಂಡ್ ಇನ್ನು ಕೆಲವ್ರಿಗೆ ಅದು ಇಷ್ಟ ಇರಲಿಲ್ಲ, ಬಟ್ ಆದ್ರೂ ಅವರು ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿನೇ ತುಂಬ ನಂಬ್ತಾರೆ. ಇಲ್ಲಿ ಒಂದು ಲಾಯಲ್ಟಿ ಅನ್ನೋದು ನಿಮಗೆ ಮಿಸ್ ಆಯಿತು. ಸೊ ನೀವು ತುಂಬ ಲಾಯಲ್ ಆಗಿದ್ರಿ ನಿಮ್ಮ ಪರ್ಸನ್ಗೆ, ಬಟ್ ನಿಮ್ಮ ಪಾರ್ಟ್ನರ್ ಯಾರಿದ್ರು ಅವ್ರಿಗೆ ಆ ಒಂದು ಲಾಯಲ್ಟಿ ಉಳಿಸ್ಕೊಳಕ್ಕಾಗಿಲ್ಲ. ಕರೆಂಟ್ಲಿ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಇಲ್ಲಿ, ಬಟ್ ದೇ ಆರ್ ನಾಟ್ ಹ್ಯಾಪಿ. ಥರ್ಡ್ ಪಾರ್ಟಿ ಜೊತೆ ಇದ್ದರೂ ಸಹ ಅವರು ಹ್ಯಾಪಿಯಾಗಿಲ್ಲ. ಸಮಥಿಂಗ್ ಅವರು ಲೈಫ್ನಲ್ಲಿ ತುಂಬ ಸ್ಟ್ರಗಲ್ಸನ್ನು ನೋಡ್ತಾ ಇದ್ದಾರೆ. ಕರೆಂಟ್ಲಿ ತುಂಬ ನೆಗೆಟಿವ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್. ತುಂಬ ಅಂದರೆ ತುಂಬ ನೆಗೆಟಿವ್ ಆಗಿ ಅವರ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅಷ್ಟೊಂದು ಬ್ಯಾಲೆನ್ಸಿಂಗ್ ಆಗಿ ಅವರ ಲೈಫ್ ಇಲ್ಲಿ ಸರಿದೂಗ್ತಾ ಇಲ್ಲ. ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಅವರು ಫೇಸ್ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬ ನೆಗೆಟಿವ್ ಥಿಂಕ್ ಮಾಡೋದು, ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ ಇದ್ದರೂ ಸಹ ಅಷ್ಟು ಹ್ಯಾಪಿಯಾಗಿಲ್ಲ ಅಂತ ಅನಿಸುತ್ತೆ. ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಕರ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಅವ್ರಿಗೆ ಅವರ ಕರ್ಮ ಅವ್ರಿಗೆ ಇದು ಮಾಡಲ್ವಾ, ಸಿಗೋದಿಲ್ವಾ, ಅವರು ನನಗೆ ಚೀಟ್ ಮಾಡಿದ್ರಲ್ವ, ಸೊ ಅವ್ರಿಗೆ ಅದು ಏನು ಎಫೆಕ್ಟ್ ಆಗ್ತಿಲ್ವಾ ಅಂತ ನೀವು ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಅವ್ರು ಹ್ಯಾಪಿಯಾಗಿದ್ದಾರೆ ಅವ್ರ ಲೈಫ್ನಲ್ಲಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು.
ಬಟ್ ನೋ, ದೇ ಆರ್ ನಾಟ್ ಹ್ಯಾಪಿ. ತುಂಬ ಅವ್ರ ಲೈಫ್ನಲ್ಲಿ ಅವರ ಒಂದು ಮಾಡಿದ್ದ ಒಂದು ಕೆಲಸಗಳಿಗೆ ಏನೆಲ್ಲ ಪ್ರತಿಫಲ ಸಿಗಬೇಕು ಅದು ಸಿಗ್ತಾ ಇದೆ ಅವ್ರಿಗೆ. ಅವರು ಸಹ ಫೇಸ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಅವ್ರಿಗೆ ರಿಗ್ರೆಟ್ ಫೀಲ್ ಆಗುತ್ತೆ. ನನ್ನ ಲೈಫ್ನಲ್ಲಿ ನಾನು ಯಾಕೆ ಹೀಗೆ ಮಾಡಿಕೊಂಡೆ, ಸೊ ಇಷ್ಟು ಚೆನ್ನಾಗಿತ್ತಲ್ವ ಮುಂಚೆ ನನ್ನ ಲೈಫ್, ಸೊ ನನ್ನ ಕೈಯಾರೆ ನಾನೇ ಇದನ್ನು ಹಾಳು ಮಾಡ್ಕೊಂಡ. ನಿಮಗೆ ಅವರು ಚೀಟ್ ಮಾಡಿರೋದಕ್ಕೂ ಸಮ್ಟೈಮ್ಸ್ ಅವ್ರಿಗೆ ತುಂಬ ಒಂದು ಸಿಚುಯೇಷನ್ಸ್ ಕಾಡ್ತಾ ಹೋಗ್ತಾ ಇದೆ. ನಾನು ಒಬ್ಬರಿಗೆ ಮೋಸ ಮಾಡಿದ್ದೀನಿ ನನ್ನ ಲೈಫ್ನಲ್ಲಿ, ನಾನು ಚೀಟ್ ಮಾಡಿದ್ದೀನಿ, ನಾನು ಆ ರೀತಿ ಮಾಡಬಾರ್ದಿತ್ತು, ನಾನು ಅಷ್ಟು ನೋವು ಕೊಡಬಾರ್ದಿತ್ತು, ನನ್ನ ಪ್ರೀತಿಸೋ ಜೀವಕ್ಕೆ ನಾನು ಅಷ್ಟು ನೋವು ಕೊಡಬಾರ್ದಿತ್ತು. ಬಟ್ ಕರೆಂಟ್ಲಿ ನಾನು ಅದಕ್ಕೆಲ್ಲ ಏನೆಲ್ಲ ನಾನು ಮಾಡಿದ್ದೆ ಅದು ಎಲ್ಲದಕ್ಕೂ ನನಗೆ ಏನು ಸಿಗಬೇಕೋ ಅದು ಸಿಗ್ತಾ ಇದೆ. ಸೊ ಇಟ್ಸ್ ಆಲ್ ಮೈ ಫೇಟ್ ಅಂತಲೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಇದು ನನ್ನ ಹಣೆ ಬರಹದಲ್ಲಿ ಇದೆ, ಸೊ ಏನೂ ಮಾಡೋಕ್ಕಾಗೋದಿಲ್ಲ, ಸೊ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅವರು ಸಹ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ನೆಗೆಟಿವ್ ಆಗಿದ್ದಾರೆ. ಅವ್ರ ಲೈಫ್ ಅಷ್ಟು ಬ್ಯಾಲೆನ್ಸಿಂಗ್ ಆಗಿಲ್ಲ. ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡಿದ್ದಾರೆ ಅವ್ರ ಲೈಫ್ನಲ್ಲಿ. ತುಂಬ ಡೌನ್ಫಾಲ್ ಆಗಿದೆ ಅವ್ರಿಗೆ. ನಾಟ್ ಇನ್ ಅ ರಿಲೇಷನ್ಶಿಪ್ನಲ್ಲೇ ಆಗಬೇಕು ಅಂತ ಇಲ್ಲ. ಕರ್ಮ ಯಾವುದೇ ರೀತಿಯಲ್ಲಾದರೂ ಅವ್ರಿಗೆ ವಾಪಸ್ ಸಿಗಬಹುದು. ಸೊ ಅವರ ಒಂದು ಕರೀರ್ ಲೈಫ್ನಲ್ಲಿ ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ರು ಅದು ಯಾವುದೂ ಸಹ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ದೇ ಆರ್ ನಾಟ್ ಲಾಯಲ್ ಅಲ್ವಾ, ಅವರು ಲಾಯಲ್ ಆಗಿ ನಿಮಗೆ ಇದ್ದಿಲ್ಲ. ಸೊ ಅದಕ್ಕೆ ಅವ್ರ ಲೈಫ್ನಲ್ಲಿ ಯಾವುದೇ ಒಂದು ಗ್ರೋತ್ ಅನ್ನೋದು ಅವ್ರಿಗೆ ಆಗ್ತಾಯಿಲ್ಲ. ಗ್ರೋತ್ ಬೇಕಾಗಿದೆ ಅವ್ರಿಗೆ. ಕರೆಂಟ್ಲಿ ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಬೇಕಿದೆ, ಬಟ್ ತುಂಬ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಲೈಫ್ನಲ್ಲಿ ತುಂಬ ಸಾಲಗಳು ಮಾಡ್ಕೊಂಡಿರೋವಂಥ ಚಾನ್ಸಸ್ ಇಲ್ಲಿ ತುಂಬ ಇದೆ. ಸೊ ಅದು ಎಲ್ಲವೂ ಸಹ ಅವ್ರ ಲೈಫ್ನಲ್ಲಿ ಒಂದಾದಮೇಲೆ ಒಂದು ಅವ್ರಿಗೆ ಹಿಂಸೆ ಥರ ಆಗ್ತಾ ಇರ್ಬೋದು. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಮೆಂಟಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರು. ನೀವು ಎಷ್ಟು ನೋವು ಪಟ್ಟಿದ್ರಿ, ನೀವೆಷ್ಟು ಹತ್ತಿದ್ರಿ, ನಿಮ್ಮ ಕಣ್ಣೀರು ಏನೆಲ್ಲ ಇತ್ತು ಅದೆಲ್ಲವುದಕ್ಕೂ ಸಹ ಅವರು ಅಷ್ಟೇ ಒಂದು ಕರ್ಮನ ಅವ್ರು ಅನುಭವಿಸ್ತಾ ಇದ್ದಾರೆ. ಬಟ್ ಅವರು ಹೇಳ್ಕೊಳ್ದಲೇ ಇರ್ಬೋದು ಯಾರ ಹತ್ರನೂ. ತುಂಬ ನಾನು ಖುಷಿಯಾಗಿದ್ದೀನಿ ಅಂತ ಇಲ್ಲಿ ಶೋ ಆಫ್ ಮಾಡ್ತಾ ಇರಬಹುದು, ನನಗೇನು ಪ್ರಾಬ್ಲಮ್ಸ್ ಇಲ್ಲ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ. ಬಟ್ ಟ್ರೂತ್ ಈಸ್ ದೇ ಆರ್ ನಾಟ್ ಹ್ಯಾಪಿ. ತುಂಬ ಲೈಫ್ನಲ್ಲಿ ಅವ್ರಿಗೆ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಕೆಲವೊಂದು ಬಾರಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನನ್ನ ಒಂದು ಹಿಂದಿನ ರಿಲೇಷನ್ಶಿಪ್ನಲ್ಲಿ ನಾನು ಎಷ್ಟು ಚೆನ್ನಾಗಿದ್ದೆ, ನಾನು ಎಷ್ಟು ಖುಷಿಯಾಗಿದ್ದೆ. ಸೊ ನಾನು ಏನಾದರೂ ಹೇಳ್ಕೊಳ್ಬೇಕಂದಾಗ ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಸು ನನ್ನ ಜೊತೆ ಇತ್ತು. ಬಟ್ ನಾನೇ ಅದನ್ನು ನನ್ನ ಕೈಯಾರೆ ಕಳ್ಕೊಂಡ್ಬಿಟ್ಟೆ. ಸೊ ಈ ರೀತಿ ಅವರು ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ನೈಟ್ ಆಫ್ಟರ್ 11 AM ಲೇಟ್ ನೈಟ್ ಥಾಟ್ಸ್ ಅವ್ರಿಗೆ ಬರ್ತಾ ಇರ್ಬೋದು. ಮಧ್ಯರಾತ್ರಿಲೆಲ್ಲ ಥಿಂಕ್ ಮಾಡೋದು. ಸೊ ನಿದ್ದೆ ಮಾಡ್ತಾಯಿಲ್ಲ ಅವರು ಸಹ ಡಿಪ್ರೆಷನ್ನಲ್ಲಿ ಹೋಗ್ತಾ ಇರ್ಬೋದು. ಅವರ ಒಂದು ಲೈಫ್ ಸಿಚುಯೇಷನ್ಸ್ ಏನೆಲ್ಲ ಇದೆ ಅದು ಅವ್ರಿಗೆ ಆ ರೀತಿ ಮಾಡುವಂಥ, ಅಥವಾ ಅವ್ರ ಲೈಫ್ನಲ್ಲಿ ಅವರ ಮೆಂಟಲ್ ಸ್ಟೆಬಿಲಿಟಿನ ಅವ್ರು ಕಳ್ಕೊಳ್ತಾ ಇದ್ದಾರೆ. ಸೊ ಅವರ ಸಿಚುಯೇಷನ್ಸ್ ಅವ್ರಿಗೆ ತುಂಬ ನೋವು ಕೊಡ್ತಾ ಇದೆ, ತುಂಬ ಕಷ್ಟ ಅವರು ನೋಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ. ಅವರ ಒಂದು ಇವಾಗಿನ ಸಂಬಂಧದಲ್ಲೂ ಸಹ ಅಷ್ಟು ಅವರು ಹ್ಯಾಪಿನೆಸ್ ಕಾಣಿಸ್ತಾ ಇಲ್ಲ. ಇನ್ನು ಸಮ್ ಪೀಪಲ್ ಇಲ್ಲಿ ವೆಕೇಶನ್ ಹೋಗಿರಬಹುದು. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಕೈಗೆ ಸಿಗ್ತಾ ಇಲ್ಲ. ನಿಮ್ಮ ಕಾಲ್ಗಾಗಿರಲಿ, ನಿಮ್ಮ ಮೆಸೇಜ್ಗಾಗಿರಲಿ, ಯಾವುದಕ್ಕೂ ಅವರು ಸಿಗ್ತಾ ಇಲ್ಲ. ಯಾವುದೇ ನೀವು ಪ್ರಯತ್ನ ಮಾಡಿದ್ರು ಎಲ್ಲವೂ ಸಹ ಇಲ್ಲಿ ಫೇಲ್ಯೂರ್ ಅನ್ನೋದೇ ನೋಡ್ತಾ ಇದೆ. ಸೊ ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ತುಂಬ ಫೇಲ್ಯೂರ್ಸ್ ಆಗ್ತಾ ಇದೆ. ನೀವು ಸಹ ಇಲ್ಲಿ ಕೆಲವೊಂದು ಬಾರಿ ಅವ್ರನ್ನ ಬೈಕೊಳ್ತೀರ, ನನ್ನ ಲೈಫ್ನಲ್ಲಿ ಇಷ್ಟೆಲ್ಲ ಯಾಕೆ ಮಾಡಬೇಕಿತ್ತು, ನಾನೇನು ತಪ್ಪು ಮಾಡಿದ್ದೆ ಅಂತ. ಬಟ್ ಇಲ್ಲಿ ತುಂಬ ಜನ ನಿಮ್ಮ ಎಕ್ಸ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಮತ್ತೆ ಬರ್ತಾರೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಸಮ್ ಪೀಪಲ್ನ ಯೂನಿವರ್ಸ್ ಚೂಸ್ ಮಾಡಿದ್ದಾರೆ. ಯಾವುದಕ್ಕೆ ಅಂತ ಅಂದರೆ ನಿಮ್ಮ ಒಂದು ಲೈಫ್ ಸ್ಪಿರಿಚುವಲ್ ವೇಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ತುಂಬ ಸ್ವಲ್ಪ ಜನನ
ಯೂನಿವರ್ಸ್ ಚೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ನಾನು ಸ್ಪಿರಿಚುವಲ್ ವೇದಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ರೇಖಿ ಕಲ್ತ್ಕೊಳ್ಬೇಕು, ನಾನು ಟ್ಯಾರೋದಲ್ಲಿ ಗ್ರೋತ್ ನೋಡಬೇಕು, ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್. ನೀವು ಬೇರೆಯವ್ರಿಗೆ ಆಗ ಹೆಲ್ಪ್ ಮಾಡಬಹುದು. ಇಲ್ಲಿ ಸಮ್ ಪೀಪಲ್ಗೆ ಥಾಟ್ಸ್ ಇದೆ, ನಾನು ಟ್ಯಾರೋ ಕಲ್ತ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಮೋರ್ ಓವರ್ ಕ್ಯಾಂಡಲ್ ವ್ಯಾಕ್ಸ್ನ ಕಲ್ತ್ಕೊಳ್ಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇದರಿಂದ ನಿಮ್ಮ ಲೈಫ್ನಲ್ಲಿ ಸಹ ನೀವು ಪ್ರಿಡಿಕ್ಷನ್ಸ್ನ ನೀವು ಮಾಡ್ಕೊಳ್ಬಹುದು. ಒಂದು ಡಿಸಿಷನ್ಸ್ ತಗೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಕರೆಂಟ್ಲಿ ನೀವು ಅದನ್ನೇ ಫೇಸ್ ಮಾಡ್ತಾ ಇದ್ದೀರಾ. ನಾನು ಏನು ಡಿಸೈಡ್ ಮಾಡಬೇಕು, ನಾನು ಮೂವ್ ಆನ್ ಆಗಬೇಕಾ, ವೆಯ್ಟ್ ಮಾಡಬೇಕಾ. ಸೊ ಇದು ನೋಡಿ, ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೀವು ವೆಯ್ಟ್ ಮಾಡಬೇಕು ಅಂತ ಬಂದರೆ ಎಲ್ಲರೂ ವೆಯ್ಟ್ ಮಾಡಬೇಕು ಅಂತ ಇರೋದಿಲ್ಲ. ಸೊ ಎಲ್ಲರಿಗೂ ಇದು ಅನ್ವಯಿಸೋದಿಲ್ಲ ಅಲ್ವಾ. ಸೊ ತುಂಬ ಜನಕ್ಕೆ ತುಂಬ ವಿಷಯಗಳು ಅನ್ವಯಿಸುತ್ತೆ, ಕೆಲವೊಬ್ಬರಿಗೆ ಯಾವುದೂ ರೆಸೊನೇಟ್ ಆಗೋದಿಲ್ಲ. ಸೊ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬಹುದು. ನೀವು ತುಂಬ ಕನ್ಫ್ಯೂಷನ್ಸ್ ಇದ್ದರೆ, ನನ್ನ ಲೈಫ್ನಲ್ಲಿ ನಾನು ನೆಕ್ಸ್ಟ್ ಏನು ಸ್ಟೆಪ್ ತೊಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್. ತುಂಬ ಸ್ಟಕ್ ಆಗಿಬಿಟ್ಟಿದ್ದೀರಾ ನೀವು, ಆ ಪರ್ಸನ್ಗೆ ತುಂಬ ಸ್ಟಕ್ ಆಗಿದ್ದೀರಾ. ಸೊ ನಂಗೆ ಅವರೇ ಬೇಕು, ನನಗೆ ಅವರೇ ಎಲ್ಲ, ನನಗೆ ಅವರಿಲ್ಲ ಅಂದರೆ ನಂಗೆ ಇನ್ನೇನೂ ಇಲ್ಲ ಅನ್ನೋ ರೀತಿ. ಬಟ್ ನಿಮಗೆ ತುಂಬ ಆಪರ್ಚುನಿಟೀಸ್ ಇದೆ, ಅಥವಾ ತುಂಬ ಜನದ ಮನೆಯಲ್ಲಿ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇರ್ಬೋದು. ಸೊ ಯಾರಿಗಾದರೂ ಸ್ಟ್ರಾಂಗಾಗಿ ನಾನು ಮನೇಲಿ ನೋಡಿರೋವಂಥ ಪ್ರಪೋಸಲ್ನ ನಾನು ಒಪ್ಕೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಒಪ್ಕೊಳ್ಳಿ. ಆ ಒಂದು ಪ್ರಪೋಸಲ್ ನಿಮಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಸೊ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ನೀವಿನ್ನೂ ಹಾಗೆ ಇದ್ದೀರಾ ಅಂತ ಅಂದರೆ ಯು ಕ್ಯಾನ್ ಅಕ್ಸೆಪ್ಟ್ ದ ಪ್ರಪೋಸಲ್. ಸೊ ಕ್ಯಾಂಡಲ್ ವ್ಯಾಕ್ಸ್ ಸೊ ರೀಡಿಂಗ್ನಲ್ಲಿ ಅದೇ ಬರ್ತಾ ಇದೆ. ಸೊ ನೀವು ಆ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಬಹುದು. ತುಂಬ ಸ್ಟಕ್ ಆಗ್ತೀರಾ ಕೆಲವೊಂದು ಸಂದರ್ಭಗಳಲ್ಲಿ, ಯಾವುದಾದ್ರೂ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ನೀವು. ಸೊ ನನಗೆ ಆಗ್ಲಿಂದ ಆ ಎನರ್ಜಿ ತುಂಬ ಹೈ ಇದೆ. ನಿಮಗೆ ಯಾವುದೇ ಒಂದು ಡಿಸಿಷನ್ನ ತೊಗೊಳಕ್ಕಾಗ್ತಿಲ್ಲ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ವಿಷಯದಲ್ಲೂ ಅಷ್ಟೇ, ನಾನು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ನಿಮ್ಗೆ ಯಾವುದೂ ಗೊತ್ತಾಗ್ತಿಲ್ಲ. ಬಟ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರ ನೀವು ಮೂವ್ ಆನ್ ಆಗೋದು ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ. ಸೊ ಯು ಕ್ಯಾನ್ ಮೂವ್ ಆನ್ ಆಗಬಹುದು ಈ ಪರ್ಸನಿಂದ ನೀವು. ಸೊ ನಿಮ್ಮ ಲೈಫ್ನಲ್ಲಿ ಬೇರೆ ಆಪರ್ಚುನಿಟೀಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಯಾರಿಗಾದರೂ ರಿಲೇಷನ್ಶಿಪ್ ಹೀಲಿಂಗ್ ನಾನು ತೊಗೊಳ್ಬೇಕು, ನಮ್ಮ ಇಬ್ಬರ ಮಧ್ಯೆ ಬ್ಲಾಕೇಜಸ್ ಇರೋದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಇರೋರು ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್. ಸೊ ಹೀಲಿಂಗ್ ವಿಡಿಯೋ ಸಹ ನಾನು ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ವಾಚ್ ದ ವಿಡಿಯೋ. ಸೊ ಅದರಲ್ಲಿ ನಾನು ಸ್ವಲ್ಪ ಶಾರ್ಟಾಗಿ ಹೇಳಿದ್ದೀನಿ. ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಸೊ ಅಷ್ಟೇ ಇರೋದು ಹೇಳೋದಕ್ಕೆ. ಅದರಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ. ಕೆಲವೊಬ್ಬರು ಹೇಳ್ತೀರ ನಂಗೆ ಅದು ನೋಡಿದ್ಮೇಲೂ ಏನೂ ಅರ್ಥ ಆಗಿಲ್ಲ ಅಂತ. ಸೊ ನಿಮಗೆ ಕ್ಲಾರಿಟಿ ಇರಲ್ಲ ಆವಾಗ ಅಷ್ಟೇ. ಸೊ ಈ ಒಂದು ರೀಡಿಂಗ್ ಪ್ರಕಾರ ನೀವು ಮೂವ್ ಆನ್ ಆಗಿ, ಸೊ ಐ ಹ್ಯಾವ್ ಎ ಬೆಟರ್ ಲೈಫ್. ಸೊ ಮೋರ್ ಆಪರ್ಚುನಿಟೀಸ್ ನಿಮಗೆ ಇದೆ, ನಿಮ್ಮ ಕರಿಯರ್ ಗ್ರೋತ್ ಕಡೆ ನೀವು ಫೋಕಸ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್, ಪರ್ಸನಲ್ ರೀಡಿಂಗ್ ಬೇಕು, ಬ್ರೇಸ್ಲೆಟ್ಸ್ ಬೇಕು, ಕೋರ್ಸಸ್ನ ನಾನು ಕಲ್ತ್ಕೊಳ್ಬೇಕು, ಕರಿಯರ್ನ ನಾನು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದೆ, ಕ್ಯಾನ್ ಡೆಫಿನೆಟ್ಲಿ ಲರ್ನ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.